ನಮಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು, ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನನಗೆ ಅನಿಸ್ತಿದೆ. ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ. ನೆನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ದೆ. ಸೊ ಇಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರಬೇಕು, ಹೋಗಿರ್ತಾರೆ. ಆದರೂ ಕೂಡ ಅವ್ರನ್ನ ಕರೆದು ಮಾತಾಡ್ತಾರೆ. ಅಲ್ಲ ಸರ್, ಈಗ ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಿ ಸರ್ ನಿಮ್ಮ ಸಭೆಗೆ? ಅವರು ಮೊನ್ನೆ ಇಲ್ಲ ಬಂದಿದ್ದರು, ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ದು. ನನ್ನ ಜೊತೆ ನನ್ನ ರೂಮ್ಗೆಲ್ಲ ನೆನ್ನೆನೂ ಬಂದಿದ್ದರು. ಇಲ್ಲ ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಇವೆಲ್ಲ ಕಳೆದ 2-3 ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ. ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ. ಜಮೀರ್ದು ಈಗಾಗಲೇ ನಾವು ಹೋರಾಟ ಮಾಡಿದ್ದೀರಿ. ಹೋರಾಟದ್ದು ಆದಮೇಲೆ ಅದನ್ನು 69 ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ಬರ್ಬೋದು. ಬಂದಾಗ ಮತ್ತೆ ಜಮೀರ್ ವಿರುದ್ಧವಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ನಾವು. ಜಮೀರು ನನ್ನ ವಿಧಾನ ಪರಿಷತ್ತಲ್ಲೂ ಕೂಡ ನಾನು ಕ್ಷಮಾಪಣೆ ಕೇಳಲ್ಲ ಅನ್ನೋ ದೌರ್ಜನ್ಯವನ್ನು ಮಾಡಿದ್ದಾರೆ, ದಾರ್ಢ್ಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ. ಈ ದೇಶದಲ್ಲಿ ಸರ್ವಾಧಿಕಾರವನ್ನು ತಂದಂಥ ಕಾಂಗ್ರೆಸ್ಗೆ ಇವೆಲ್ಲ ಕಾಮನ್ ಅಂತ ಅನಿಸ್ತೈತೆ. ಆದರೆ ನಾವು ಸ್ಪೀಕರ್ ಅವರು ಕೂಡ ಯಾಕೋ ಒಂದು ಕಡೆ ಅವ್ರನ್ನ ಕ್ಷಮಾಪಣೆ ಕೇಳೋ ಅಂಥ ಒಂದು ಸೂಚನೆಯನ್ನು ಕೂಡ ಕೊಡಲಿಲ್ಲ. ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅವ್ರು ಮಾಡಿದ್ದು ತಪ್ಪು ಅಂತ. ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇಲ್ಲ, ಸ್ಪೀಕರ್ ಅವರು ಹೇಳ್ತಾ ಇಲ್ಲ. ಭಾಳ ಇದು ದೌರ್ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ BJP ಇದನ್ನು ಬಿಡೋಲ್ಲ. ಅವರು ಕ್ಷಮಾಪಣೆ ಕೇಳಿ ಒಂದು ಮಾತು ತಪ್ಪಾಯಿತು ಅಂತ ಹೇಳಿದ್ರೆ ಅದು ಬೇರೆ. ಆದರೆ ಇದನ್ನು ನಾವೀಗ ಹೇಳ್ದಿರೋದ್ರಿಂದ ಇದನ್ನು ಈ ಸರ್ಕಾರ ಇರೋವರೆಗೂ ಕೂಡ ಜನಗಳ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ತೀವಿ. ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ನ ನಾಯಕರು DK ಶಿವಕುಮಾರ್ ಅವರು ಸೇರಿದಂತೆ BJP ಶಾಸಕರನ್ನ ಆಯ್ಕೆ ಮಾಡಿರೋದು ಸದನದ ಒಳಗಡೆ ಮಾತನಾಡಲಿಕ್ಕೆ, ಸದನದ ಒಳಗಡೆ ಮಾತಾಡ್ತೇನೆ ಹೊರಗಡೆ ಹೋರಾಟ ಮಾಡಿದ್ರೆ ಯಾರಿಗೆ ಕೇಳ್ತಾರೆ? ಯಡಿಯೂರಪ್ಪನವರು ಪುತ್ರ ವ್ಯಾಮೋಹದಿಂದ ಬಂದಿದ್ದಾರೆ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಹಂಗೆ ಹೇಳಕ್ಕೆ ನೈತಿಕತೆಯೇ ಇಲ್ಲ. ಅವ್ರ ತಮ್ಮನೂ MP ಆಗಿದ್ದಾರಲ್ಲ, ಅವ್ರದ್ದು ಯಾವ ಮೋಹ? ಸೋದರ ವ್ಯಾಮೋಹನ ಅವ್ರದ್ದು. ನೋಡ್ರಿ, ಹೋರಾಟ ಮಾಡೋ ಅಂಥದ್ದು MLAನ ವಿಧಾನಸಭೆ ಅಂತಲ್ಲ, ವಿಧಾನಸಭೆ ಹೊರಗಡೆನೂ MLAನೇ ಅವರು. ಆ ಕಾಮನ್ ಸೆನ್ಸು DK ಶಿವಕುಮಾರ್ ಅವ್ರಿಗೆ ಇರಬೇಕಾಗಿತ್ತು. ಒಬ್ಬ ಶಾಸಕ ಅಂತ ಹೇಳಿದ್ರೆ ವಿಧಾನಸಭೆ ಒಳಗಡೆನೂ ಅಲ್ಲ, ಹೊರಗಡೆನೂ ಕೂಡ ಅವರು ಶಾಸಕರೇ. ಯಾವುದಾದ್ರೂ ಸಭೆ ಸಮಾರಂಭಕ್ಕೆ ಹೋದಾಗೂ ಕೂಡ ಅವರು ಶಾಸಕರೇ. ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದರೆ ನಾನು ಹೇಳೋಕ್ಕಾಗಲ್ಲ. ಅವ್ರಿಗೆ ಪ್ರತಿಭಟನೆ ಮಾಡೋದು ಅವ್ರಿಗಿಷ್ಟ ಇಲ್ಲ. BJP ಹೋರಾಟ ಮಾಡಿದ್ರೆ ಎಲ್ಲಿ ಸರ್ಕಾರ ಬಿದ್ದೋಗ್ತೈತೋ ಅನ್ನೋ ಭಯ. ಈಗಾಗಲೇ ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತು ಅವರು ಕೂಡ ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ಸಲ್ಲಿ ಗೊಂದಲ. ಹರಿಪ್ರಸಾದ್ ಅವರು ಹೇಳಿರೋ ಅಂಥದ್ದು ಈ ಮುಖ್ಯಮಂತ್ರಿನ ಏರ್ಸೋದು ಗೊತ್ತು, ಇಳಿಸೋದು ಅಂತ ಗೊತ್ತು ಅಂತ ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದ್ದಾರೆ, DK ಶಿವಕುಮಾರ್ ಸ್ವಾಮೀಜಿಯವರು ಸಿದ್ದರಾಮಯ್ಯನವ್ರು ಬಿಟ್ಟು ಮತ್ತು DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಗೊಂದಲಗಳು. ಆ ದೃಷ್ಟಿಯಿಂದ ಆ ಗೊಂದಲಗಳನ್ನು ಈ ಥರ ಸಭೆ ಮಾಡೋದು ತಪ್ಪು ಅನ್ನೋ ಹೇಳೋದಾದರೆ, DK ಶಿವಕುಮಾರ್ ಅವ್ರು ಯಾರು? ನಾವು ಸಭೆ ಮಾಡೋ ಅಂಥದ್ದಕ್ಕೆ DK ಶಿವಕುಮಾರ್ ಅವ್ರು ಪರ್ಮಿಷನ್ ಕೊಡೋಕ್ಕೆ ಅವ್ರೇನು ನಮ್ಮ ಪಾರ್ಟಿ BJPಗೆ ಸೇರಿದಾರಾ? ಫಸ್ಟು DK ಶಿವಕುಮಾರ್ ನಮ್ಮ ಪಾರ್ಟಿಗೆ ಸೇರ್ಗಂಡ್ಲಿ, ಆಮೇಲೆ ನಮ್ಮ ಸಲಹೆಗಳನ್ನು ಕೊಡಲಿ. ಈಗ ಅದನ್ನೇ ಚರ್ಚೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹಿರಿಯರೆಲ್ಲ ಇವತ್ತು ಚರ್ಚೆ ಮಾಡ್ತಾ ಇದ್ದೀರಿ. ಅದಾದಮೇಲೆ ಯಾಕಂದರೆ ಅದು ನಿಲುವಳಿ ಸೂಚನೆಗೆ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಅದಾದಮೇಲೆ ಅದನ್ನು ಕೂಡ ಯಾವುದನ್ನು ಬಿಡೋ ಪ್ರಶ್ನೆ ಸರ್. ಈಗ ಹೆಬ್ಬಾರವರು ಕೂಡ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿದ್ದರು ಅಂತ ಸರ್ ಹೇಳಾಯ್ತಪ್ಪ ಅದನ್ನು.